ಇದು ಹಸಿರು ಸೇನೆ ವಾಸುದೇವ ಮೇಟಿ ಬಣ. ರೈತರು ದೇಶದ ಮಾಲೀಕರು, ಅಧಿಕಾರಿಗಳು ರೈತರ ಸೇವಕರು. ರೈತರು ಸಾಲಗಾರರಲ್ಲ, ಸರ್ಕಾರವೇ ಬಾಕಿದಾರರು. ಈಗ ಮೊನ್ನೆ ಕರೆಂಟು ಕೊಡಬೇಕಂತೇಳಿ ಈ ಎಲ್ಲ ಜೋಡಣೆ ಮಾಡಿದ್ರಲ್ಲ, ಆಧಾರ್ ಕಾರ್ಡು ಅವೆಲ್ಲ ದುಡ್ಡು ಮಾಡಬೇಕಂತೇಳಿ, ಕರೆಂಟ್ ಬಿಲ್ ಕಟ್ಟಬೇಕಂತೇಳಿ ಪಂಪ್ ಸೆಟ್ಗಳಿಗೆ ಜೋಡಣೆ ಮಾಡಿದ್ದಾರೆ. ಅದಾಗಬಾರ್ದು, ಮಾಮೂಲಿ ಮೊದಲಂಗಿತ್ತು ಹಂಗೆ ಇರಬೇಕಂತೇಳಿ ನಾವು ಕೇಳಿದ್ಕೋಸ್ಕರ ಮೊನ್ನೆ ಸ್ಟ್ರೈಕ್ ಮಾಡೋದಕ್ಕೆ ಆಯಿತು ಅಂತೇಳಿ ಒಪ್ಕೊಂಡು ಮೊನ್ನೆ ಈಗ ಅನುಮತಿ ಕೊಟ್ಟಿದ್ದಾರೆ KJ ಜಾರ್ಜ್ ಸಾಹೇಬರು. ಹಾಗಾಗಿ ಈಗ ಸಾಗುವಳಿ ಚೀಟಿಗಳು ಆಗಿರ್ಬೋದು, ಈಗ ಬಗರುಕ್ಕು ಮುಂದಾಗಿರ್ಬೋದು, ಪ್ರತಿಯೊಂದು ಸೌಲಭ್ಯವನ್ನು ಕಲಿಸ್ಬೇಕಂತೇಳಿ ಈ ರೈತರ ಸಂಘದಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಈಗ ಯಾವುದೇ ಒಂದು ಕೆಲಸ ಕಾರ್ಯ ಆದ್ರೂ ತಾಲೂಕು ಆಫೀಸ್ನಾಗಿರಲಿ, ಇನ್ನೊಂದಾಗಿರಲಿ, ಈಗ ನಾವು ಅದಕ್ಕೆ ಕೇಳೋ ಅಂಥ ಹಕ್ಕು ನಮಗಿದೆ. ಅದನ್ನು ನಾವು ಉಪಯೋಗಿಸ್ಕೋಬೇಕು, ಮಾಡಬಾರ್ದು. ಈಗ ಯಾವುದೇ ಒಂದು ಕೆಲಸ ಕಾರ್ಯನೂ ಚೆನ್ನಾಗಿ ಮಾಡ್ಕೊಂಡು ಹೋದರೆ ನಮಗೆಲ್ಲರಿಗೂ ಸಹಕಾರ ನಮ್ಮದು ಇದ್ದೇ ಇರುತ್ತೆ. ಈಗ ಗಿರೀಶ್ ಅವರು ಹೇಳಿದರು, ಈಗ ಅವರು ಏನೇ ಒಂದು ಸಹಕಾರ ಕೇಳಿ ಅವರು ಆಗಲಿಲ್ಲ ಅಂದರೆ ನಾವು ಅದಕ್ಕೆ ಸಹಕಾರ ಕೊಡ್ತೀವಿ. ಈ ರೈತ ಸಂಘದ ಸಮಸ್ಯೆಗಳು ರೈತರಿಗೆ ಏನು ಈ ಸನ್ನಿವೇಶದಲ್ಲಿ ರೈತರಿಗೆ ಏನು ಸಮಸ್ಯೆಗಳಾಗ್ತದವೆ, ರೈತರು ಎಷ್ಟು ಹಿಂದುಳಿದಿದ್ದಾರೆ, ಇಂಥ ಪರಿಸ್ಥಿತಿಯಲ್ಲಿ ನಾವು ರೈತ ಸಂಘಗಳು ಹೆಂಗಿರ್ಬೇಕು ಅನ್ನೋದು ನಾವು ತಿಳ್ಕೊಬೇಕು. ಮೊದಲು ರೈತ ಸಂಘಗಳು ಅಂತಂತಂದರೆ ನಾವು ಹಸಿರು ಶಾಲೆ ಹಾಕ್ಕೊಂಡು ನಾವು ಸಭೆ ಸಮಾರಂಭ ಮಾಡ್ಕೊಂಡು ಹೋಗೋದಲ್ಲ. ಒಬ್ಬ ಕೆಳ ಹಂತದ ರೈತನಿಗೂ ಅವ್ನಿಗೆ ಏನು ತೊಂದರೆ ಆಗ್ತಾಯಿದೆ, ಏನು ಇದಾಗ್ತಾಯಿದೆ, ನಾವು ಹೋಗಿ ಅವರಿಗೆ ಸ್ಪಂದಿಸಬೇಕು. ಆ ರೀತಿ ಸ್ಪಂದಿಸಿ ಅವನಿಗೆ ಅವ್ರಿಗೆ ರೈತಗೆ ನಾವು ಒದಿವಿ ಅನ್ನೋದು ಇತ್ತು. ಹಿಂದೆ ಅವನು ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ಅವನು ಮುಂದೆ ಬರ್ತಾನೆ, ಹೋರಾಟಕ್ಕೆ ಬೆಂಬಲ ಕೊಡ್ತಾನೆ. ಯಾವುದೇ ಒಂದು ಸಭೆ ಸಮಾರಂಭಗಳಿಗೂ ಅವನು ಬರ್ತಾನೆ. ಎಲ್ಲದು ರೈತರು ನಾವು ಕೇಳಿ ಪಡಿಬೇಕು ಹೊರತು ನಾವು ನಮ್ಮಿಂದ ನಮಗೇನು ಕೊಡಬೇಕಾಗಿದ್ದು ಅವ್ರೇನು ಕೊಡ್ತಿಲ್ಲ. ನಾವು ಕೇಳಿ ಯಾವುದೇ ಒಂದು ಸರ್ಕಾರದ್ದಾಗಲಿ ಅಧಿಕಾರಿಗೆ ಆಗಲಿ ನಾವು ಬೇಡ ಅಂತ ಪರಿಸ್ಥಿತಿ ಬಂದಿದೆ. ಇಂಥ ಪರಿಸ್ಥಿತಿ ಇರುವಾಗ ನಾವು ಸರ್ಕಾರದಾಗೆ ನಾವು ಮುಂಜಾಗ್ರತವಾಗಿ ನಾವು ಸಂಘಗಳೆಲ್ಲ ನಾವು ಸರಿಯಾಗಿ ನಡ್ಕೊಂಡು ಹೋದರೆ ರೈತರು ವಿಶ್ವಾಸ ಗಳಿಸ್ಕೊಬೇಕು. ರೈತರು ವಿಶ್ವಾಸ ಗಳಿಸ್ಕೊಂಡ್ರೆ ಈ ಸಂಘಗಳು, ಈ ಹಸಿರು ಸಂಘಟನೆ ಎಲ್ಲದೂ ಒಂದಿದ್ದ. ಯಾವುದೇ ಒಂದಾಗಲಿ ಒಬ್ಬರು ಹೋಗಿ ಕೇಳಿದರೆ ನಡೆಯಲ್ಲ. ಸಂಘಟನೆಗಳು ಮುಖ್ಯ. ಸಂಘಟನೆಯಿಂದ ನಾವು ಏನೇ ಸಾಧನೆ ಮಾಡಬೇಕಾದಂದ್ರೂ ಸಂಘಟನೆಯಿಂದ ಸಾಧನೆ ಮಾಡಬೇಕು ಅಂತ ನಾನು ಅಭಿಪ್ರಾಯ. ಆದ್ದರಿಂದ ನಾನು ಅಧ್ಯಕ್ಷನಾಗಿದ್ದೀನಿ. ನಮ್ಮ ಏನು ಸಮಸ್ಯೆಗಳು ಬಂದರೂ ನಮ್ಮನ್ನು ಕೇಳ್ರಿ. ನಾವು ಕೈಲಾದಷ್ಟು ನಾವು ರೈತರ ಪರವಾಗಿ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸಲು ನಾವು ಸದಾ ಸಿದ್ಧರಾಗಿರ್ತೀವಿ ಅಂತ ಹೇಳಿ ಈ ರೀತಿ ಈ ಸಮಾರಂಭದಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ. ನಾಗರಾಜ್ ಪಿ, ಕೆರೆಯಾಗಲಹಳ್ಳಿ, ಹೊಳಲ್ಕೆರೆ ತಾಲೂಕು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ. ಇದು ನಮ್ಮದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣ ಅಂತ ಹೇಳಿ. ಈ ಸಾಮಾನ್ಯವಾಗಿ ರೈತರಿಗೆ ಭಾಳ ಸಮಸ್ಯೆಗಳಂದರೆ ಸರ್ಕಾರದಿಂದಲೇ ನಮಗೆ ಸಮಸ್ಯೆ ಬರ್ತಿರೋದು. ಈಗ ನಾವೇನು ಮಾಡ್ತೀವಿ, 500 ರೂಪಾಯಿಗೆ ಆಸೆ ಕೊಟ್ಬಿಡ್ತೀವಿ, ಯಾವನಿಗೋ ಬಂದವರಿಗೆ ಓಟ್ ಹಾಕ್ಬಿಡ್ತೀವಿ. ಅವ್ರೇನು ಮಾಡ್ತಾರೆ, ಹೆಂಗೆ ನಮ್ಮ ರೈತರು ಅಂತ ಹೇಳ್ತಾರೆ. 500 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಂಡು ಗೆದ್ದೋಗಿ ಇದುವರೆಗೂ ನಮ್ಮ ರೈತರ ಕಡೆಗೆ ಯಾರೂ ತಲೆ ಕೊಡ್ತಿಲ್ಲ. ಮತ್ತು ಮೇಲಾಗಿ ಈಗ ನಮಗೆ ಬೇಕಾಗಿರೋದೇನು 3 ಉದ್ದೇಶ ನಮಗೆ: ನೆಲ, ಜಲ, ಕರೆಂಟ್. ಈ 3 ಕೊಟ್ಟರು ಅಂದರೆ ನಾವು ಏನು ಬೇಕಾದ್ರೂ ನಾವು ರೈತರಿಗೆ ಬೆಳಿತೀವಿ. ರೈತರು ಬೆಳೆದು ಸರ್ಕಾರಕ್ಕೆ ಬೇಕಾದ್ರೆ ನಾವು ಸಾಲ ಕೊಟ್ಬಿಡ್ತೀವಿ. ಈ ಸರ್ಕಾರದವರು ಸಾಲ ಕೊಡ್ತಾರೆ, ನಾಳೆ ಬಂದು ಜಪ್ತಿ ಮಾಡ್ತೀವಿ. ಈಗ ಸುಮಾರು ಅಂದರೆ ಈಗ ನಿಮಗೆಲ್ಲರಿಗೂ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಈಗ ನಮಗೆ ಬೆಳೆ ಪರಿಹಾರ ಬರುತ್ತೆ, ಮತ್ತು ಈ ವಯಸ್ಸಾದವರಿಗೆ 2,2 ಸಾವಿರ ರೂಪಾಯಿ, ಈಗ ಹೆಣ್ಮಕ್ಳಿಗೆ 2,2 ಸಾವಿರ ರೂಪಾಯಿ ಸರ್ಕಾರದವ್ರು ಏನು ಮಾಡಿದ್ರೆ ಹಾಕ್ತಿದ್ದಾರೆ. ಅವನ್ನ ಏನು ಮಾಡ್ತಾರೆ, ಈ ಬ್ಯಾಂಕ್ನವರೆಲ್ಲ ಇಟ್ಕೊಳ್ತಾರೆ. ಯಾಕಂತ ಅವ್ರು ಸಾಲ ತಂದಿರ್ತಾರೆ, ಸಾಲ ಕಟ್ಟಿರಿ, ಸಾಲ ಕೊಡಲಿಲ್ಲ ಅಂದರೆ ಇದು ದುಡ್ಡು ಕೊಡಲ್ಲ ನಿಮಗೆ ಅಂತೇಳಿ ಸರ್ವೇ ಸಾಮಾನ್ಯ ಎಲ್ಲ ಬ್ಯಾಂಕುಗಳಿಗೂ ಇದನ್ನು ಇಟ್ಕೊಂಡಿದ್ದಾರೆ. ನಾವು ನಮ್ಮ ವಾಸ್ತವ ಮೇಟಿ ಬಣದಿಂದ ಈಗ ಹೋದ ವರ್ಷ ಏನು ಮಾಡಿದ್ವಿ, ಸುಮಾರು ಜನಕ್ಕೆ ಬ್ಯಾಂಕಿಗೆ ಹೋಗಿ ಎಲ್ಲ ಗಲಾಟೆ ಮಾಡಿ ಎಲ್ಲರಿಗೂ ದುಡ್ಡು ವಾಪಸ್ ಕೊಡಿಸಿದ್ವಿ. ಈಗ ಈ ಗ್ರಾಮೀಣ ಬ್ಯಾಂಕ್ನವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ದುಡ್ಡುಗಳು ಕೊಡ್ತಿಲ್ಲ.
ಈಗ ಈಗ ಮುಂದಿನ ತಿಂಗಳು ಇಲ್ಲ ಈ ತಿಂಗಳೊಳಗೆ ನಾವು ಲೀಡ್ ಬ್ಯಾಂಕಿಗೆ ಮುಷ್ಕರ ಹಾಕಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ಕೊಂಡಿವಿ. ಅದಕ್ಕೆ ಎಲ್ಲರೂ ದಯವಿಟ್ಟು ನೀವೆಲ್ಲ ಬರ್ರಿ. ಈಗ ನಮ್ಮಿಂದ ಎಲ್ಲರಿಗೂ ಅನುಕೂಲ ಆಗಬೇಕು. ಮತ್ತು ಬಗರುಕ್ಕುಮ್ಮು ನಮಗೆ ಬೇಕಾಗಿರೋದು ಮೇನ್ ಅಂದರೆ ಬಗರುಕ್ಕುಮ್ಮು. ಭಾಳ ಜನ ರೈತರುಗಳು ಹೊಲ ಹೊಡ್ಕೊಂಡಿದ್ದಾರೆ, ಮಾಡ್ಕೊಂಡು ತಿಂತಿದ್ದಾರೆ. ಈಗ 30-40 ವರ್ಷ ಆಗೋಗ್ಬಿಟ್ಟಿದೆ. ಇದುವರೆಗೂ ಯಾವ ಈ ಬಗರುಕ್ಕುಮ್ ಸಮಿತಿ ಮಾಡ್ತಿಲ್ಲ. ಈ MLAಗಳು ಏನು ಮಾಡ್ತಾರೆ, ಬರ್ತಾರೆ, ಎಲ್ಲ ಕೂತ್ಕೊಂತಾರೆ, ಹೋಗ್ತಾರೆ. ಇದುವರೆಗೂ ಸಮಿತಿಗಳು ಮಾಡಿಲ್ಲ, ಯಾರಿಗೂ ಭೂಮಿ ಕೊಟ್ಟಿಲ್ಲ. ಸುಮ್ಮನೆ ಆಶ್ವಾಸನೆ ಕೊಡೋದು. ಎಲೆಕ್ಷನ್ ಬಂದಿದ್ದಕ್ಕೆ ನಮ್ಗೆ 500 ರೂಪಾಯಿ ಕೊಡೋದು, ಓಟ್ ಹಾಕ್ಸ್ಕೊಂಡು ಹೋಗೋದು. ಯಾವುದೇ ಕಾರಣಕ್ಕೂ 500 ರೂಪಾಯಿ ಮಕ್ಕ ನೋಡಬೇಡ್ರಿ. ಒಳ್ಳೆ ವ್ಯಕ್ತಿಗೆ ಓಟ್ ಹಾಕ್ರಿ. ಒಳ್ಳೆಯವರಿಗೆ ನಮ್ಮ ಕೆಲಸ ಮಾಡಿಕೊಡೋ ಅಂತಾರನ್ನ ದಬರ್ಸ್ ಕೇಳ್ರಿ. ಆಮೇಲೆ ತಾಲೂಕು ಆಫೀಸ್ಗಳು, ಪ್ರತಿಯೊಂದು ತಾಲೂಕು ಆಫೀಸ್ಗಳಿಗೂ ಲಂಚ. ಒಂದು ನಮ್ಮ ಮಕ್ಕಳಿಗೆ ಕ್ಯಾಸ್ಟ್ ಇನ್ಕಮ್ಗೆ ಹೋದ್ರೂ ಲಂಚ. ಆಮೇಲೆ ಏನಕ್ಕೆ ಹೋಗ್ರಿ ನೀವು ಒಂದು ಪಾಣಿ ತಗೋಬೇಕಂದ್ರೆ ಮೊದಲು ಪಾಣಿ ಬೆಲೆ ಎಷ್ಟಿತ್ತು? 10 ರೂಪಾಯಿ ಇತ್ತು. ಇವಾಗ ಎಷ್ಟಾಗಿದೆ? 30 ರೂಪಾಯಿ ಆಗೈತೆ. ಹಾಂ, 30 ರೂಪಾಯಿ ಆಗೈತೆ. ಆ ಸರ್ಕಾರಕ್ಕೆ ಇವಾಗ ದುಡ್ಡು ಕಟ್ತಿದ್ದಾರೆ ಯಾರು? ನಾವೇ ಕಟ್ತೀವಿ. ನಮ್ಮ ದುಡ್ಡೇ ತಂತಾರೆ, ನಮಗೆ ಮೋಸ ಮಾಡ್ತಾರೆ. ಈಗಲಾದರೂ ನಮ್ಮ ರೈತರು ಎಚ್ಚೆತ್ಕೊಂಡು ಎದ್ದೇಳಬೇಕು. ನಾವು ಎತ್ತಿಗೆ ಬಾರಿಕೋಲ ಹೊಡೆಯೋದಲ್ಲ, ಸರ್ಕಾರಕ್ಕೆ ಬಾರಿಕೋಲಾಗ ಯಾವಾಗ ಹೊಡಿತೀವೋ ಆವಾಗ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ.